ಮೇಡಮ್, ಪ್ರೆಗ್ನೆನ್ಸಿಯಲ್ಲಿ ಜ್ವರ ಬಂದ್ರೆ ಏನಾಗುತ್ತೆ? ಪ್ರೆಗ್ನೆನ್ಸಿಯಲ್ಲಿ ಹಲವಾರು ಜನಕ್ಕೆ ಜ್ವರ ಬರುತ್ತೆ. ಇದಕ್ಕೆ ಸಾಮಾನ್ಯ ಕಾರಣ ಅಂದರೆ ವೈರಲ್, ಫ್ಲೂ ಅಥವಾ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರ್ಬೋದು, ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಹ ಇರ್ಬೋದು. ಲೋ ಗ್ರೇಡ್ ಫೀವರ್ ಅಂದರೆ 98 to 99 ಡಿಗ್ರಿ ಫ್ಯಾರನೀಟ್ ಜ್ವರ ಇದ್ದಾಗ ಯೂಶಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹೈ ಗ್ರೇಡ್ ಫೀವರ್ ಅಂದರೆ 101 ಡಿಗ್ರಿ ಫ್ಯಾರನೀಟ್ಗಿಂತ ಜಾಸ್ತಿ ಜ್ವರ ಇದ್ದಾಗ ಮಗುವಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ 3 ತಿಂಗಳಲ್ಲಿ ಈ ಜ್ವರ ಹೈ ಗ್ರೇಡ್ ಫೀವರ್ ಬಂದಾಗ ಅಬಾರ್ಷನ್ಸ್ ಆಗ್ಬೋದು, ಮಗು ಬೆಳವಣಿಗೆಗೆ ಅಫೆಕ್ಟ್ ಆಗ್ಬೋದು, ಗ್ರೋತ್ ರೆಸ್ಟ್ರಿಕ್ಷನ್ ಆಗುತ್ತೆ. ಅಥವಾ ಲೇಟ್ ಪ್ರೆಗ್ನೆನ್ಸಿ 7 to 8 ಮಂತ್ ಪ್ರೆಗ್ನೆಂಟ್ ಇರುವಾಗ ಹೈ ಗ್ರೇಡ್ ಫೀವರ್ ಬಂದಾಗ ಪ್ರೀ ಟರ್ಮ್ ಡೆಲಿವರಿ ಅಥವಾ ಮಗು ಹೊಟ್ಟೆ ಒಳಗೆ ಮೋಷನ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಜ್ವರ ಬಂದಾಗ ನೆಗ್ಲೆಕ್ಟ್ ಮಾಡ್ದಲೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಗತ್ಯವಿದ್ದಾಗ ಆಂಟಿಬಯೋಟಿಕ್ಸನ್ನು ತಗೊಳ್ಳಿ. ಹಾಗೆ ಜ್ವರ ಇದ್ದಾಗ ರೆಸ್ಟ್ ಮಾಡಿ, 3 ರಿಂದ 4 ಲೀಟರ್ ನೀರನ್ನು ಕುಡಿರಿ, ಜ್ಯೂಸ್ ತಗೊಳ್ಳಿ, ಲೈಟ್ ನ್ಯೂಟ್ರಿಷಿಯಸ್ ಆಹಾರವನ್ನು ಸೇವನೆ ಮಾಡಿ, ಹಾಗೆ ನಿಮ್ಮ ಡಾಕ್ಟರ್ ಹೇಳಿದ ಹಾಗೆ ಫಾಲೋ ಮಾಡಿ.